ಬಸವ ಕಲ್ಯಾಣದಲ್ಲಿ ಒಂದು ಬಾಯಿಗೆ ಬಂದಂತೆ ಹೊಗಳಿದರೆ ಜನ ನಿಮಗೆ ಸುಮ್ಮನೆ ಬಿಡಲಾರದು. ಅದಕ್ಕಾಗಿ ತಾವು ಆದಷ್ಟು ಪ್ರಯತ್ನ ಮಾಡಿ ಈ ಬಸವ ಕಲ್ಯಾಣಕ್ಕೆ ಬರಬಾರದಂತ ಹೇಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಹಾಮಾನವತಾವಾದಿ ಧರ್ಮಗುರು ಬಸವಣ್ಣವರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಬಸವ ಕಲ್ಯಾಣದಲ್ಲಿ ದಿನಾಂಕ 28/6/2026 ಕಣ್ಣೇರಿಯ ಪೂಜ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಬರಲಿಕ್ಕೆ ಏನು ಆಲೋಚನೆಯನ್ನು ಮಾಡಿದ್ದಾರೆ, ಅದು ಪ್ರಪ್ರಥಮವಾಗಿ ಖಂಡನೀಯವಾಗಿರ್ತಕ್ಕಂಥ ವಿಷಯ. ಯಾಕಂದ್ರೆ ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಯಾವುದೇ ಸಮ್ಮೇಳನ ಮಾಡಿದರೂ ಯಾರನ್ನೂ ಅದಕ್ಕೆ ವಿರೋಧ ಮಾಡಂಗಿಲ್ಲ. ಎಷ್ಟು ಬೇಕಾದಷ್ಟು ದೊಡ್ಡ ಪ್ರಮಾಣದಲ್ಲಿ ನೀವು ಬೃಹತ್ ಪ್ರಮಾಣದಲ್ಲಿ ಹಿಂದೂ ಸಮ್ಮೇಳನ ಮಾಡಬಹುದು, ಅಥವಾ ಮತ್ತಾದರೂ ಯಾವುದಾದ್ರೂ ಸಮ್ಮೇಳನ ಮಾಡಬಹುದು. ಆ ಸಮ್ಮೇಳನ ಮಾಡತಕ್ಕಂಥ ಸಂದರ್ಭದಲ್ಲಿ ಬಸವಾದಿ ಶರಣರ ಏನು ಅವರ ಹೆಸರಿನ ಮೇಲೆ ಏನು ಸಮ್ಮೇಳನ ಮಾಡಿಕೊಂಡಿರಲ್ಲ, ಇದು ಬಹಳ ಅಪರಾಧ ಮತ್ತು ಖಂಡನೀಯವಾಗಿರ್ತಕ್ಕಂಥ ವಿಷಯ ಅದ. ಅದಕ್ಕಾಗಿ ಬಸವ ಭಕ್ತರು ಇವತ್ತು ನಿಜವಾಗಿ ತಾಳ್ಮೆಯನ್ನು ತಾಳಿಕೊಂಡು ನಿಮ್ಮ ಬಗ್ಗೆ ಯಾವುದೇ ಅವಾಚ್ಯ ಶಬ್ದಗಳನ್ನು ಮಾತನಾಡಲಾರದೆ ಸಹಜವಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಆದರೆ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುವುದೇನೆಂದರೆ, ದಯಮಾಡಿ ತಾವು ಈ ಬಸವ ಕಲ್ಯಾಣದಲ್ಲಿ ಬಂದು ಬಾಯಿಗೆ ಬಂದಂತೆ ಹೊಗಳಿದರೆ ಜನ ನಿಮಗೆ ಸುಮ್ಮನೆ ಬಿಡಲಾರದು. ಅದಕ್ಕಾಗಿ ತಾವು ಆದಷ್ಟು ಪ್ರಯತ್ನ ಮಾಡಿ ಈ ಬಸವ ಕಲ್ಯಾಣಕ್ಕೆ ಬರಬಾರದಂತ ಹೇಳಿ ತಮ್ಮಲ್ಲಿ ವಿನಂತಿಸಿ ಮತ್ತು ಖಂಡಿಸ್ತಿದ್ದೇನೆ. ಮತ್ತು ನಿಮ್ಮ ನಿಜವಾದಂಥ ಬಣ್ಣ ಈಗಾಗಲೇ ಇಡೀ ಕರ್ನಾಟಕದ ಜನತೆಗೆ ಗೊತ್ತದ. ತಾವು ಕಾಡಸಿದ್ದೇಶ್ವರ ಮಠಕ್ಕೆ ಪೀಠಾಧಿಪತಿಗಳಾಗಿ, ಕಾಡಸಿದ್ದೇಶ್ವರರು 15-16ನೇ ಶತಮಾನದಲ್ಲಿ ಬಸವ ಭಕ್ತರಾಗಿ ಸಾವಿರಾರು ವಚನಗಳನ್ನು ಬಸವಣ್ಣನೇ ನನ್ನ ಧರ್ಮಗುರು ಅಂತ ಹೇಳಿ ಬರೆದಿರ್ತಕ್ಕಂಥ ಮಹಾನ್ ಶ್ರೇಷ್ಠ ಮಠಕ್ಕೆ ನೀವು ಉತ್ತರಾಧಿಕಾರಾಗಿ ಮಠಾಧಿಪತಿಗಳಾಗಿ ಹೀಗೆ ಏನು ವಿವೇಕ ಇಲ್ಲದೆ ಅವಿವೇಕದಿಂದ ಮಾತಾಡೋದು ಬಹಳ ತಪ್ಪಾದ. ಅದಕ್ಕಾಗಿ ನಿಮ್ಮನ್ನು ನಾವು ಏನು ಮಾಡ್ತೀವಿ ಸಂಪೂರ್ಣವಾಗಿ ಖಂಡಿಸ್ತಿದ್ದೇವೆ. ನೀವು ಬೇಕಾದಷ್ಟು ಸಮ್ಮೇಳನವನ್ನು ಬೃಹತ್ ಪ್ರಮಾಣದಲ್ಲಿ ಮಾಡಿಕೊಳ್ಳಬೇಕಾಗಿ ವಿನಂತಿ.